ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಸೂಪರ್ ಡೂಪರ್ ಆಗಿರುವಂಥ ಚಟ್ನಿ ರೆಸಿಪಿನ ಮಾಡ್ತಾಯಿದ್ದೀನಿ. ಅಷ್ಟೇ ಹೆಲ್ತಿಯಾಗಿರುವಂಥ ಒಂದೊಳ್ಳೆ ರೆಸಿಪಿಯಾಗಿದೆ ಇದು. ನಾನಿಲ್ಲಿ ಈ ಚಟ್ನಿಯನ್ನು ಮಾಡಬೇಕಾದ್ರೆ ಮೆಂತ್ಯ ಕಾಳಿನಿಂದ ಈ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಒಂದೇ ರೀತಿಯ ಚಟ್ನಿಯನ್ನು ಟೇಸ್ಟ್ ಮಾಡಿ ಬೇಜಾರಾಗಿದ್ದರೆ ಈ ಒಂದು ಮೆಂತ್ಯ ಕಾಳಿನ ಚಟ್ನಿನ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು, ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಏನು ಕಹಿ ಅಂತ ಏನು ಅನಿಸಲ್ಲ. ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಚಟ್ನಿನ ಮಾಡ್ಕೊಳ್ಳೋದು ಅಂತ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮೆಂತ್ಯನ ತಗೊಂಡು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಹಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾವು ಈ ರೀತಿ ಮೆಂತ್ಯನ ಎಣ್ಣೆಗೆ ಹಾಕಿ ಹುರ್ಕೊಳ್ಳೋದ್ರಿಂದ ಮೆಂತ್ಯದಲ್ಲಿರೋ ಲೋಳೆ ಅಂಶ ಎಲ್ಲ ಕಡಿಮೆ ಆಗುತ್ತೆ. ನಾವು ರುಬ್ಕೋಬೇಕಾದ್ರೆ ಅಷ್ಟೇನು ನಮಗೆ ಲೋ ಪ್ಲೀನ್ ಏನು ಅನಿಸಲ್ಲ. ನೆಕ್ಸ್ಟಿಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರಿದು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಜಾಸ್ತಿ ತೆಳು ಏನು ಬೇಡ. ಯಾರೆಲ್ಲ ಮೆಂತ್ಯ ಕಾಳು ಕಹಿ ಇರುತ್ತೆ ಅದ್ರ ಚಟ್ನಿ ಹೇಗಿರುತ್ತೆ ಅಂತ ಅನ್ಕೋತಾ ಇದ್ದರೆ ಆ ರೀತಿ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ನಾವು ಆಲ್ರೆಡಿ ಮೆಂತ್ಯನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿರೋ 60-70 ಭಾಗದಷ್ಟು ಕಹಿ ಅಂಶ ಕಮ್ಮಿ ಆಗೋಗಿರುತ್ತೆ. ಹಾಗಾಗಿ ಅಷ್ಟೇನು ಕಹಿ ಅನಿಸಲ್ಲ, ಆರಾಮಾಗಿ ತಿನ್ಬೋದು ನಾವು. ನೆಕ್ಸ್ಟಿಗೆ ನಾನಿಲ್ಲಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡು ರುಬ್ಬಿಟ್ಕೊಂಡಿದ್ದಂಥ ಚಟ್ನಿಯನ್ನು ಅಂದರೆ ಮೆಂತ್ಯ ಚಟ್ನಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಹುರಿದು ಒಂದು ಒಗ್ಗರಣೆನ ಕೊಟ್ಟು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿನ ನಾವು ಒಂದು ವಾರ 15 ದಿವಸದವರೆಗೂ ಇಟ್ಕೋಬೋದು, ಏನು ಹಾಳಾಗಲ್ಲ. ಹಾಗಾಗಿ ಈ ರೀತಿ ಚೆನ್ನಾಗಿ ತಳ ಬಿಡೋವರೆಗೂ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಚೆನ್ನಾಗಿ ಅದು ತಳ ಎಲ್ಲ ಬಿಡೋವರೆಗೂ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಈ ರೀತಿ ಒಂದು ಚಟ್ನಿ ಮನೇಲಿತ್ತು ಅಂತ ಅಂದರೆ ಅದನ್ನು ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಿಸಿ ಅನ್ನಕ್ಕಾಗಿರ್ಬೋದು, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಏನೇ ಆಗಿರ್ಬೋದು, ಇಮಿಡಿಯೇಟಾಗಿ ನಾವು ಈ ಚಟ್ನಿ ಮಾಡ್ಕೊಂಡಿಲ್ಲ ಅಂದ್ರೂ ಇದೊಂದು ರೀತಿ ಚಟ್ನಿ ಇತ್ತು ಅಂದರೆ ಸಾಕಾಗುತ್ತೆ, ತಿನ್ಬೋದು ಆರಾಮಾಗಿ. ಕಹಿ ಅಂತೂ ಏನು ಅನಿಸೋದೇ ಇಲ್ಲ. ಬಾಯಿ ರುಚಿ ಕಡೆ ಗಮನ ಕೊಡೋ ನಾವು ನಮ್ಮ ಆರೋಗ್ಯದ ಕಡೆನೂ ಕೂಡ ಗಮನ ಹರಿಸ್ಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋನು ಕೊನೆವರೆಗೂ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.